2 ದಿನ ತಗೊಂಡು ಲಂಚ್ ಇಸ್ಕೊಂಡು ಬಿಡೋ ಬದಲು ನಡು ರೋಡೇ ನಿಂತು ಶೂಟ್ ಮಾಡ್ರಿ, ಅವಾಗ ನಮ್ಗೆ ಧೈರ್ಯ ಬರ್ತದ. ಇಡೀ ರಾಜ್ಯದಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಭಯ ಹುಟ್ಟುತ್ತೆ. ರಾಜಕೀಯ ಬಂದಿಲ್ಲ, ಹಂಗಾಗಿ ಇದಕ್ಕೆ ನಾವು ಕಾರಣ, ನಾವು ಸುತ್ತಾಗಬೇಕು. ಮೊದಲು ನಮ್ಮ ಗುರಿಗಳನ್ನ ನಾವು ಜಗತ್ತಿನಲ್ಲಿ ತೋರಿಸಬೇಕಾಗಲ್ಲ. ಅಷ್ಟೇ ನಾವು ಆಚರಿಸ್ತೀವಿ ಸ್ವಾತಂತ್ರ್ಯ ದಿನಾಚರಣೆ ಅಂತ, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯನೇ ಇಲ್ಲ. ಏನು ನಮ್ಮ ಮಾನ್ವಿ ತಾಲೂಕು ರಾಯಚೂರು ಜಿಲ್ಲೆ ಭಯದ ವಾತಾವರಣದಲ್ಲಿದೆ. ಮನೆಯಲ್ಲಿ ಹೆಣ್ಮಕ್ಳು ಶಾಲೆಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಹುಷಾರಮ್ಮ ನೋಡಮ್ಮ ಅಂತ ಹೇಳಿ ಹೇಳ್ತಾರೆ. ನಾವು ಎದ್ದಕ್ಕೆ ಹೋಗ್ತಾ ಇಲ್ಲ, ವಿದ್ಯಾಭ್ಯಾಸ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಪುಟ್ಟ ಕಂದಮಳಿಗೆ ಅತ್ಯಾಚಾರ ಆರೋಪಿಗೆ ಎನ್ಕೌಂಟರ್ ಮಾಡಲು ಅಥವಾ ಗಲ್ಲು ಶಿಕ್ಷೆಗೆ ಸಂಘಟನೆಗಳು ಒತ್ತಾಯ. ಅತ್ಯಾಚಾರ ಮಾಡಿರೋ ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪೋತ್ನಳ ಗ್ರಾಮದ ಅತ್ಯಾಚಾರ ಪೈಶಾಚಿಕ ಘಟನೆ ಖಂಡಿಸಿ ಮಾಣಿನಗರದಲ್ಲಿ ಅದೇ ರೀತಿ ದೇಶದಲ್ಲಿ ಕಾನೂನು ವ್ಯವಸ್ಥೆ ಬದಲಾಗಬೇಕಿದೆ. ಭಾರತ ದೇಶ 1947ರಲ್ಲಿ ಸ್ವಾತಂತ್ರ್ಯ ಬಂದಿದೆ, ಆದರೆ ದೇಶದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಬಂದಿಲ್ಲ. ಕೋಲ್ಕತ್ತಾ, ದೆಹಲಿ, ಬಿಹಾರ್ ಹಲವೆಡೆ ಅತ್ಯಾಚಾರ ಪ್ರಕರಣಗಳು ಅಂತಹ ಘಟನೆಗಳನ್ನು ಖಂಡಿಸಿ ರಾಜ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಆದರೆ ಆ ಘಟನೆಗಳು ಮಾರ್ಚ್ ಮುನ್ನವೇ ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆಗಳು ದಿನೇ ದಿನೇ ಹೆಚ್ಚುತ್ತಿವೆ. ಉತ್ತರ ಪ್ರದೇಶ ಮಾದರಿಯಲ್ಲಿ ಅತ್ಯಾಚಾರಕ್ಕೆ ಬಂಧಿಸುವ ಬದಲು ಎನ್ಕೌಂಟರ್ ಶಿಕ್ಷೆಗೆ ರಾಜ್ಯ ಸರ್ಕಾರ ಒಳಪಡಿಸಬೇಕು ಎಂದು ವಿವಿಧ ಸಂಘಟನೆಗಳ ಮುಖಂಡರು ಬೇರೆ ತಾಲೂಕಿನ ಬುದ್ಧಿ ಬರಬೇಕು. ನಾವು ಯಾರಿಗೋ ರೆಕಮೆಂಡ್ ಮಾಡಿ ಅವ್ರು ಹೋಗಿ ಬೇರೆ ತಾಲೂಕಿಗೆ ಹೋಗಿರ್ತಕ್ಕಂಥ ಅಧಿಕಾರಿಗಳು ಕರ್ಕೊಂಡು ಬಂದು ಇಲ್ಲಿ ನಮ್ಮಲ್ಲಿ ಹಾಕ್ಸ್ಕೊಂಡು ನಾವು ಮಾಡ್ತಕ್ಕಂಥ ಚಿಲ್ಲರ್ ಕೆಲಸಗಳಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಅವ್ರು ಹಾಕ್ಸ್ಕೊಂಡ್ಬರ್ತೀವಿ ಬಂಧುಗಳೇ. ಅದಕ್ಕಾಗಿ ನಾವು ಸುತ್ತಾಗಬೇಕು. ನಾವು ಸುತ್ತಾಗಲಾರ್ದಂತ ಮಗುವಿನ ಮೇಲೆ ದೌರ್ಜನ್ಯ ಆಗೋಕ್ಕೆ ನಾವು ಕಾರಣ ಅಂತ ಹೇಳ್ತಿದ್ದೀನಿ. ಇಲ್ಲಿ ತಾಲೂಕಿನಲ್ಲಿ 15 ವರ್ಷ ಕೆಲಸ ಮಾಡತಕ್ಕಂಥ ಕೆಲವು ಅಧಿಕಾರಿಗಳಿದ್ದೇವೆ, ಅವ್ರನ್ನ ಬೇರೆ ಕಿತ್ತಬೇಕು. ನಾವು ಮೊದಲು ನಾವು ಈ ಸಂಘಟನೆ ಮಾಡಿ ಈ ಒಂದು ಪ್ರತಿಭಟನೆ ಮಾಡೋದ್ರ ಜೊತೆಗೆ ಅಧಿಕಾರಿಗಳು ಎತ್ತಾಕ್ಸುವಂತ ಕೆಲಸ ಮಾಡಬೇಕು. ಇವತ್ತು ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಬರಬೇಕಾಗಿತ್ತು ಬಂಧುಗಳೇ. ಇದು ಯಾರಿಗೂ ಸ್ವಂತ ಅದಲ್ಲ, ಇದು ನನ್ನ ಮನೆಯಲ್ಲ. ಪ್ರತಿಯೊಬ್ಬ ಮನೆಯಲ್ಲಿ ಹೆಣ್ಣು ಮಗಿದೆ ಬಂಧುಗಳೇ. ನನ್ನ ಮಗಳಿಗೆ ಆಗಿದೆ ಅಂತೇಳಿ ಬರಬೇಕಾಗಿತ್ತು. ಇಲ್ಲಿ ಬರ್ತಕ್ಕಂಥ ಯಾವ ರಾಜಕಾರಣಿ ವ್ಯಕ್ತಿಗಳಿಲ್ಲ, ಯಾವ ಒಬ್ಬ ರಾಜಕೀಯ ವ್ಯಕ್ತಿಗಳು ಬಂದಿಲ್ಲ ಇಲ್ಲಿ. ಹಂಗಾಗಿ ಇದಕ್ಕೆ ನಾವು ಕಾರಣ, ನಾವು ಸುತ್ತಾಗಬೇಕು. ಮೊದಲು ನಾವು ಸುತ್ತಾಗಲಾರ ಇಂಥ ಕೆಲವು ಕೃತ್ಯಗಳು ನಡೀತೇವೆ ಬಂಧುಗಳೇ. ಈ ಕೃತ್ಯ ಮಾಡಿರ್ತಕ್ಕಂಥ ಶಿವನ್ಗಳನ್ನು ಆಗಲೇ ಸರ್ಕಾರಿ ಇಲಾಖೆ ಬಂಧಿಸಿದ್ದು, ಪೊಲೀಸ್ ಇಲಾಖೆ ಬಂಧಿಸಿದೆ. ಆದ್ರೆ ಅವನ್ನ ಇಂಥ ಪಬ್ಲಿಕ್ ನಲ್ಲಿ ಕಲ್ಲಿಗೆ ಏರಿಸಬಾರ್ದು ಬಂಧುಗಳೇ. ಅವ್ರ ಕಾಲನ್ನ ಕೈಯನ್ನ ಕಟ್ ಮಾಡಿ ಅವನಾಗೆ ಬಿಡ್ಬೇಕು. ಹಂಗಂದ್ರೆ ಅವ್ನು ಹೋಗ್ತಾ ಇದ್ರೆ ಇವ್ನು ಏನು ಮಾಡೋಣಂತ ಜನ ನೋಡಿದ್ರೆ ಅವ್ನಿಗೆ ಬುದ್ಧಿ ಬರ್ತದ, ಮುಂದಿನ ಪೀಳಿಗೆಗೆ ಗೊತ್ತಾಗ್ತದ ಅಂತೇಳಿ ನಾನು ಒಂದು ಈ ವಿಷಯದಲ್ಲಿ ಮಾತಾಡಕ್ಕೆ ಬಯಸ್ತಿದ್ದೇನೆ ಬಂಧುಗಳೇ. ಈ ಒಂದು ಎಲ್ಲಾ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದಕ್ಕೆ ಇಲ್ಲಿ ನನ್ನನ್ನು ಕರೆಸಿ ನನಗೆ ಮಾತ್ರ ಮೌನಿ ತಾಲೂಕಿನ ಪೋತ್ನಳ ಗ್ರಾಮದ ಮುದ್ದಂಗುಡ್ಡಿಯಲ್ಲಿ ಅತ್ಯಾಚಾರ ಘಟನೆ ನಡೆದಿದ್ದು ಖಾಸಗಿ ಶಾಲೆಯಾಗಿರುವ ವಿದ್ಯಾಭಾರತಿ ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದುವ ವಿದ್ಯಾರ್ಥಿನಿಗೆ ಸಂಜೆ 4 ಗಂಟೆ ಸುಮಾರಿಗೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಶಾಲೆಯಿಂದಲೇ ಅದೇ ಮುದ್ದಂಗುಡ್ಡಿ ಗ್ರಾಮದ ದುಷ್ಕರ್ಮಿ ವಿವಾಹಿತ ಶಿವನಗೌಡ 34 ವರ್ಷ 2ನೇ ತರಗತಿಯಲ್ಲಿ ಓದುವ 7 ವರ್ಷದ ವಿದ್ಯಾರ್ಥಿಗೆ ಅತ್ಯಾಚಾರ ಎಸಗಿ ಗ್ರಾಮದ ರಸ್ತೆ ಮಧ್ಯದಲ್ಲಿ ಬಿಟ್ಟು ಅಮಾನವೀಯ
ದುಷ್ಕೃತ್ಯ ಬೆಸಗಿದ್ದಾನೆ. ಇಂಥ ನೀಚರಿಗೆ ರಾಜ್ಯದಲ್ಲಿ ಕಠಿಣ ಶಿಕ್ಷೆಯಾದಾಗ ಮಾತ್ರ ಇಂಥ ಪೈಶಾಚಿಕ ಘಟನೆಗಳು ನಡೆಯುವುದಿಲ್ಲ. ಮೊದಲು ಇಂಥವರಿಗೆ ಎನ್ಕೌಂಟರ್ ಮಾಡಿದರೆ ರಾಜ್ಯದಲ್ಲಿ ಎಲ್ಲಿಯೂ ಈ ರೀತಿ ಘಟನೆ ಮತ್ತು ಮರುಕಳಿಸುವುದಿಲ್ಲ ಎಂದು ಹೋರಾಟಗಾರರು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಘಟನೆ ಖಂಡಿಸಿ ಆಕ್ರೋಶ ಹೊರಹಾಕಿದರು. ಮುದ್ದಮ್ಗುಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅಂದರೆ ಹಸುಗುಸು ಮೇಲೆ ಅತ್ಯಾಚಾರವೆಸಗಿದಂಥ ಶಿವನಗೌಡನನ್ನು ಕೂಡಲೇ ಗಲ್ಲಿಗೇರಿಸಬೇಕು. ಈಗಲೇ ಅವನ ಆರೋಪಿಯನ್ನು ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಇಂಥ ಪ್ರಕರಣಗಳು ದಿನನಿತ್ಯ ಆಗ್ತಾ ಇದ್ದಾವೆ. ಒಂದು ಅತ್ಯಾಚಾರಿಗಳಿಗೆ ಭಯ ಆಗ್ತಾ ಇಲ್ಲ. ಅಂಥ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ಬರಬೇಕಾ? ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸೊ ರಾಜ್ಯ ಸರ್ಕಾರ ಅತ್ಯಾಚಾರಿಗಳನ್ನು ಒಂದು ಕಡೆ ಗಲ್ಲಿಗೇರಿಸಬೇಕು, ಇಲ್ಲ ಕಠಿಣ ಶಿಕ್ಷೆ ವಿಧಿಸಿದಾಗ ಉಳಿದೆಲ್ಲ ಅತ್ಯಾಚಾರಿಗಳಿಗೆ ಭಯನ ಉಂಟಾಗ್ತದೆ. ಸರ್ಕಾರಗಳು ಅತ್ಯಾಚಾರಿಗಳ ಪರವಾಗಿ ನಿಲ್ಲಬಾರ್ದು, ಅತ್ಯಾಚಾರಿಗಳ ವಿರುದ್ಧ ನಿಲ್ಲಬೇಕು. ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ಅತ್ಯಾಚಾರಿಗಳು ನಿಲ್ತಾವಂತೇಳಿ ಈ ಹೋರಾಟದ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ಕೋತ್ನಾಳ ಗ್ರಾಮದಲ್ಲಿ ನಡ್ತಕ್ಕಂಥ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ, ಆ ಒಂದು ವಿಷಯ ಕುರಿತು ಈಗಾಗಲೇ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಸುದ್ದಿಯಾಗಿದೆ. ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಶಿವನಗೌಡ ಅಂತಕ್ಕಂಥ ವ್ಯಕ್ತಿಯನ್ನು ಈಗಾಗಲೇ ಅರೆಸ್ಟ್ ಮಾಡಿರೋದು ನಮಗೆ ಸಮ್ಮತಿ ಇಲ್ಲ. ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದ್ರೆ ಏನಂತೆ, ಅಪ್ರಾಪ್ತ ಬಾಲಕಿಯರು ಇವತ್ತು ಶಾಲೆಗೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಹೊರಗಡೆ ಕಳಿಸ್ಬೇಕಾದ್ರೆ ಭಯ ಇದೆ ನಮಗೆ. ತಾಲೂಕಾದ್ಯಂತ ಜಿಲ್ಲಾದ್ಯಂತ ದಿನೇ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯಗಳು, ಕಿರುಕುಳಗಳು, ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಲ್ಲಿ ಕಣ್ಣು ಮುಚ್ಚಿ ಕುಳಿತಂತೆ ಕಾಣ್ತಾ ಇದೆ. ಮಹಿಳೆಯರ ಪಾಲಿಗೆ ಎಷ್ಟು ದುರಂತ ಅಂತಂದರೆ ಸುಮಾರು ನಾವು ನೋಡ್ತಾ ಇದ್ದೀವಿ. ಯಾವ ಮಹಿಳೆ ಮೇಲೆ ಅತ್ಯಾಚಾರ ಆಗಲಿ ಅಥವಾ ಮಕ್ಕಳ ಮೇಲೆ ಅತ್ಯಾಚಾರ ಆದರೂ ಕೂಡ ಇವತ್ತಿನ ದಿನ ಗೃಹ ಸಚಿವರು ಒಂದು ಕ್ರಮ ಕೂಡ ಕೈಗೊಂಡಿಲ್ಲ. ಅದನ್ನು ನಾವು ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅದನ್ನು ಮುಚ್ಚಾಕ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಹೊರತು ಇವತ್ತಿನ ದಿನ ಅತ್ಯಾಚಾರ ಮಾಡಿದಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಲ್ಲಿ ಸರ್ಕಾರಗಳ ಹಿಂದೇಟಾಗ್ತಿರೋದನ್ನು ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ಖಂಡಿಸುತ್ತದೆ. ಯಾಕಂತಂದರೆ ವಿದ್ಯಾಭಾರತಿ ಅಂತಕ್ಕಂಥ ಶಾಲೆಯಲ್ಲಿ 8 ವರ್ಷದ ಮಗುವಿನ ಮೇಲೆ 2 ದಿನಗಳ ಮುಂಚೆ ಅತ್ಯಾಚಾರ ಮಾಡಿದ್ದಾರೆ. ಆ ಒಂದು ಶಿವನಗೌಡರನ್ನು ಒಂದೇ ಒಂದು ಆರೋಪಿಯನ್ನು ಇಡೀ ರಾಜ್ಯದಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಭಯ ಹುಟ್ಟುತ್ತೆ. ಮಹಿಳೆಯರನ್ನು ಮಕ್ಕಳ ಮೇಲೆ ಅವರು ಯಾವುದೇ ರೀತಿ ಮುಟ್ಟಕ್ಕೂ ಕೂಡ ಅವರನ್ನು ಮಾತಾಡ್ಸೋಕೆ ಕೂಡ ಹಿಂದೇಟಾಗ್ತಾರೆ ಜನ. ಅಂಥ ಒಂದು ವ್ಯವಸ್ಥೆಯನ್ನು, ಕಾನೂನು ವ್ಯವಸ್ಥೆಯನ್ನು ಸರ್ಕಾರ ಜಾರಿ ತರಬೇಕು. ಇಲ್ಲದಿದ್ದಲ್ಲಿ ಇವತ್ತು ಏನು ನಮ್ಮ ಮಗು ಅತ್ಯಾಚಾರಕ್ಕೆ ಒಳಗಾಗಿದೆ, ಆ ಕುಟುಂಬದ ಪರವಾಗಿ, ಆ ಮಗುವಿನ ಪರವಾಗಿ ನಮ್ಮೆಲ್ಲ ಸಂಘಟನೆಗಳು ನಾವು ಒಕ್ಕೂಟದಿಂದ ಇಡೀ ರಾಜ್ಯ ಮತ್ತು ಜಿಲ್ಲಾ ಮತ್ತು ತಾಲೂಕು ಬಂದ್ಕಾಲ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮುಂದಿನ ಹೋರಾಟಗಳನ್ನು ನಿರಂತರ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾವು ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ SP ಸಾಹೇಬ್ರೆ, ತಾವೇನು ಅರೆಸ್ಟ್ ಮಾಡಿದ್ರಿ ಅಂತಂದು ಅದನ್ನು ಸಮರ್ಥನೆ ಮಾಡ್ಕೊಳ್ಬೇಡಿ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ನಮ್ಮ ಒಂದು ಜಿಲ್ಲಾ ಸಮಿತಿ ವತಿಯಿಂದ ಏನು ನೀವು ವರದಿಯನ್ನು ಕಳಿಸಬೇಕು. ಕೂಡಲೇ ಶಿವನಗೌಡ ಅವರನ್ನು ಎನ್ಕೌಂಟರ್ ಮಾಡಬೇಕು. ರಾಜ್ಯದಲ್ಲೇ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಎನ್ಕೌಂಟರ್ ವ್ಯವಸ್ಥೆಯನ್ನು ಜಾರಿ ತರ್ತಕ್ಕಂಥ ಕಾನೂನನ್ನು ಕೂಡಲೇ ಸರ್ಕಾರ ಕೈಗೆತ್ತಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ನನ್ನ ಹೆಸರು ಶ್ರೀದೇವಿ. ನಾವಿಲ್ಲಿ ಹೇಳೋದೇನೆಂದರೆ, ಈ ಹೋರಾಟ ಎಲ್ಲ ಮಾಡ್ತಾರೆ. ಈ ಹೋರಾಟ ಆಗಲೇ ಮಾಡಿದ್ದಾರೆ. ಕಲ್ಕತ್ತಾಗ ನಡೀತು, ಅಲ್ಲಿ ನ್ಯಾಯ ಸಿಗಲಿಲ್ಲ. ಹುಬ್ಳಿ ನಡೀತು, ಅಲ್ಲಿ ನ್ಯಾಯ ಸಿಗಲಿಲ್ಲ. ಸಿಂಧನೂರಿಗೆ ಬಂತು, ಅಲ್ಲಿ ನ್ಯಾಯ ಸಿಗಲ್ಲ. ಇನ್ನು ನಮ್ಮ ಮನೆಗೆ ಬಂದೈತಿ, ಮನೆಗೆ ಬರೋದಿಲ್ಲ, ನಮಗೂ ಬರ್ತೈತಿ. ಇದು ಹೇಳೋದು ಒಂದೇ, ಸರ್ಕಾರಕ್ಕೆ ಮನವಿ ಮಾಡೋದು ಒಂದೇ, ಕಾನೂನು ನೀವು ಕೈ ತಗೋಬೇಡ್ರಿ. ನಮ್ಮ ಶಸ್ತ್ರಾಸ್ತ್ರಗಳು ಜಾರಿಗೆ ಮಾಡ್ರಿ. ಶಸ್ತ್ರಾಸ್ತ್ರಗಳು ಜಾರಿ ಪ್ರತಿಯೊಂದು ಮಗುವಿಗೆ, ಹೆಣ್ಣು ಮಗುವಿಗೆ ಒಂದೊಂದು ಬ್ಯಾಗಲ್ಲಿ ಕತ್ತಿ ಹಿಡಿದು ಕೊಡ್ರಿ. ಆ ಹೆಣ್ಣು ಮಗು ಯಾವತ್ತು ಕತ್ತಿ ಹಿಡಿದು ನಿಲ್ಲೋವರೆಗೂ ನಮಗೆ ನ್ಯಾಯ ಸಿಗೋದಿಲ್ಲ. ಈ ಸಣ್ಣ ಮಕ್ಕಳು ಈ ಥರ ರೇಪ್ ಮಾಡ್ತಿದಾರಲ್ಲ, ಈ ರೇಪ್ ಮಾಡಿ ನನ್ನ ಮಕ್ಕಳ ಸುಮ್ಮನೆ ಕಾನೂನು ಕೈ ತಗೊಂಡು 2 ದಿನ ತಗೊಂಡು ಲಂಚ ಇಸ್ಕೊಂಡು ಬಿಡೋ ಬದಲು ನಡು ರೋಡೇ ನಿಂತು ಶೂಟ್ ಮಾಡ್ರಿ. ಅವಾಗ ನಮ್ಗೆ ಧೈರ್ಯ ಬರ್ತದ. ನಾವು ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದ. ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕು 1947 ಸ್ವಾತಂತ್ರ್ಯ ಸಿಕ್ಕದ. ಆದ್ರೆ ಇನ್ನೂವರೆಗೆ ಆದ್ರೂ ನಮಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಎಲ್ಲೈತು ನಮ್ಮ ದೇಶ? ಎಲ್ಲೈತು ನಮ್ಮ ದೇಶದ ಮರ್ಯಾದೆ? 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರೆ ನಾವು ನಮ್ಮ ರಕ್ಷಣೆಗೋಸ್ಕರ ಹೋರಾಟ ಮಾಡಬೇಕಾಗಿದೆ. ಇವಾಗ ನಾವು ಹೇಳೋದು ಒಂದೇ, ಕಾನೂನು ಜಾರಿ ನೀವು ಜಾರಿ ತರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಶಸ್ತ್ರಾಸ್ತ್ರ ಜಾರಿ ತಂಬರ್ರಿ. ಪ್ರತಿಯೊಂದು ಮಗುವಿಗೆ
ಶಸ್ತ್ರ ಕೊಡ್ರಿ, ಕತ್ತಿ ಕೊಡ್ರಿ. ಆ ಮಗು ಯಾವಾಗ ನಿಲ್ಲುತ್ತ ಪ್ರತಿಯೊಂದು ನನ್ನನ್ನು ಹಿಡ್ಕೊಂಡು ನಾನು ಯಾವಾಗ ನಿಲ್ಲುತ್ತೀನಿ ಅವಾಗ ನಮ್ಮ ದೇಶಕ್ಕೆ ನ್ಯಾಯ ಸಿಗುತ್ತಂತ ಹೇಳ್ತೀನಿ. ನಮ್ಮ ರಾಯಚೂರು ಜಿಲ್ಲೆಯ ತಾಲೂಕಿನಲ್ಲಿ ಪೋತ್ನಾಳ ಎಂಬ ಗ್ರಾಮದಲ್ಲಿ ಒಂದು 8 ವರ್ಷದ ಬಾಲಕಿಯನ್ನು ಅತ್ಯಾಚಾರ ಮಾಡಿದವನು ಶಿವನಗೌಡ ಎಂಬವನನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಅವನ ಕೈಕಾಲನ್ನ ಕತ್ತರಿಸಿ ಕಲ್ಲು ಹೊಡೆದು ಸಾಯಿಸಬೇಕು ಸಾರ್ವಜನಿಕರು. ಅಂತ ಪುಟ್ಟ ಬಾಲಕಿಯನ್ನು ಮಗಳಂತ ಸಹ ನೋಡದೆ ಮೇಲೆ ಅತ್ಯಾಚಾರ ಮಾಡಿದ್ರ. ಆಮೇಲೆ ನಮ್ಮ ತಂದೆ ತಾಯಿ ನಮ್ಮ ಕಾಲೇಜಿಗೆ ಅಷ್ಟು ಸಣ್ಣ ಹುಡುಗಿನೇ ಅತ್ಯಾಚಾರ ಮಾಡಿದ್ಮೇಲೆ ನಮ್ಮನ್ನೇ ಕೈಗೆ ಬಂದ ಮಕ್ಕಳನ್ನ ಹೆಂಗ್ ಕಳಿಸ್ತಾರ ಕಾಲೇಜಿಗೆ? ಬೇಡ ಮಾತ್ರ ಸಣ್ಣ ಹುಡುಗಿನ ಬಿಟ್ಟಿಲ್ಲ, ನಿಮ್ನೇನ್ ಬಿಡ್ತಾರ? ಬೇಡ ನೀವು ಕಾಲೇಜ್ ಬೇಡ ಅಂತ ನಮ್ಮ ಅಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತಾ? ನಾವು ಮುಂದೆ ಓದೋದು ನಮ್ಮ ಗುರಿಗಳನ್ನ ನಾವು ಜಗತ್ತಿನಲ್ಲಿ ತೋರಿಸಕ್ಕಾಗಲ್ಲ, ನಮ್ಮ ಮುಂದೆ ಬೆಳೆಯೋಕ್ಕಾಗಲ್ಲ. ಸ್ವಾತಂತ್ರ್ಯ ಸಿಕ್ಕಾದಂತಾರೆ, ಎಲ್ಲಿ ಸ್ವಾತಂತ್ರ್ಯನೇ ಇಲ್ಲ. ಸ್ವಾತಂತ್ರ್ಯ ಇದೆ ಅಂತ ಅಂತಾರೆ, ಸುಮ್ಮನೆ ಮಾತಿಗಷ್ಟೇ ನಾವು ಆಚರಿಸ್ತೀವಿ ಸ್ವಾತಂತ್ರ್ಯ ದಿನಾಚರಣೆ ಅಂತ. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯನೇ ಇಲ್ಲ. 1947 ಮುಂಚೆ ಹೆಣ್ಣಿಗೆ 4 ಗೋಡೆ ಮಧ್ಯೆ ಅಷ್ಟೇ ಇರ್ಬೇಕಂತಿದ್ದು, ಅದೇ ರೀತಿಯಾಗಿ ಅದನ್ನು ತಂದರೆ ಹೊರತು ಹೊರಗೆ ಬರ್ಬೇಕಂತ ತಂದರೆ ಹೊರತು ಸಮಾಜದಲ್ಲಿ ಹೆಂಗ್ ನಡ್ಕೋಬೇಕು ಅನ್ನೋ ತಂದಿಲ್ಲ. ಯಾರೇ ಆಗಿರ್ಬೋದು, ಅಣ್ಣನವರಾಗಿರ್ಬೋದು, ತಂಗಿನವರು, ಒಟ್ಟ ಹೆಣ್ಮಕ್ಳನ್ನ ಕಂಡ್ರೆ ಅದೇ ಅತ್ಯಾಚಾರ, ದರೋಡೆ, ಕೊಲೆ ಇಂಥವೇ ನಡೀತಾವ. ಒಟ್ಟ ಹೆಣ್ಮಕ್ಳಿಗೆ ಯಾಕೆ ಇಂಥ ಹಕ್ಕು? ಹೆಣ್ಮಕ್ಳಿಗೆ ಒಂದು ಹಕ್ಕು ಬೇಕು. ಈಗ ಇದೇ ಅತ್ಯಾಚಾರ ಮಾಡಿದವರಿಗೆ ನಡು ಬೀದಿಯಲ್ಲಿ ನಿಲ್ಲಿಸಿ ಅವ್ರನ್ನ ಕಲ್ಲು ತಗೊಂಡು ಹೊಡಿಬೇಕು. ಮತ್ತೆ ಅವರು ಅತ್ಯಾಚಾರ ಮಾಡಿದವರಿಗೆ ಅತಿಯಾದ ಶಿಕ್ಷೆಯನ್ನು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಈಗ ಈ ಶಾಲೆ ಲೈಸೆನ್ಸ್ನ ರದ್ದು ಮಾಡ್ರಿ ಅಂತ ಹೇಳ್ತಿದಾರ. ಲೈಸೆನ್ಸ್ ರದ್ದು ಮಾಡಿದ್ರೆ ಆ ಹುಡುಗಿ ನ್ಯಾಯ ಸಿಗುತ್ತಾ? ಮಾಡಿದವನು ಶಿವನಗೌಡ ನೀಚ ಕೃತ್ಯ ಮಾಡಿದಾನ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಆ ಶಾಲೆಯನ್ನು ಮುಚ್ಚೋದು ಎಲ್ಲ ಗೊತ್ತಿಲ್ಲ, ಆದ್ರೆ ಆ ಶಾಲೆಯವರು ಜವಾಬ್ದಾರಿ ತಗೋಬೇಕು. ಈಗ ಎಲ್ಲಿಗಾದ್ರೂ ಕಳ್ಸಿದ್ರ ಅಂದ್ರೆ ಒಂದೇ ಮಂದಿ ಕರ್ಕೊಂಡು ಹೊಟ್ಟಿವಂದ್ರೆ ಕರ್ಕೊಂಡು ಹೋಗೋದಲ್ಲ. ಅವ್ರು ಯಾರು, ಅವ್ರ ಪೇರೆಂಟ್ಸ್ ಏನು, ಅವರೆಲ್ಲ ತಿಳ್ಕೊಂಡು ಶಿಕ್ಷಕರ ಕರ್ತವ್ಯ ಆಗಿರೋದು. ಅವ್ರು ಯಾರು, ಏನು, ತಂದೆನ ತಾಯಿನ ಎಲ್ಲ ತಿಳ್ಕೊಂಡು ಕಳ್ಸ್ಬೇಕು. ಅದು ಶಿಕ್ಷಕರ ತಪ್ಪು. ಅವ್ರು ಕರ್ತಾರನ್ನೋ ಮಾತಿಗೆ ಒಂದೇ ಮಂದಿ ಕಳ್ಸೋದಲ್ಲ. ನಮ್ಮ ಕಾಲೇಜಲ್ಲಿ ಆಗಿರ್ಬೋದು, ನಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ಯಾರೋ ನಿಮ್ಮ ಪೇರೆಂಟ್ಸ್ ಬಂದಿದಾರ ಅನ್ನೋ ಮಾತ್ರಕ್ಕೆ ಒಂದೇ ಮಾತಿ ಕಳ್ಸ್ಬಿಡ್ಬಾರ್ದು. ಅವ್ರು ಯಾರು, ಏನು ಎಲ್ಲ ತಿಳ್ಕೊಂಡು ಕಳಿಸ್ಬೇಕು, ವಿಚಾರಣೆ ಮಾಡಿ ಕಳಿಸ್ಬೇಕು. ಹಾಗಾದ್ರೆ ನಮ್ಗೆ ಹೆಣ್ಮಕ್ಳಿಗೆ ರಕ್ಷಣೆ ಸಿಗಕ್ಕ ಸಾಧ್ಯ. ನನ್ನ ಹೆಸರು ಹಿಂಗಮಂತ. ಇವತ್ತು ನಮ್ಮ ರಾಯಚೂರು ಜಿಲ್ಲೆ ಪೋತ್ನಾಳ ತಾಲೂಕು ಪೋತ್ನಾಳ ಗ್ರಾಮದಲ್ಲಿ 7 ವರ್ಷದ ಕೂಸಿನ ಮೇಲೆ ಅತ್ಯಾಚಾರ ಮಾಡಿರೋದ್ರಿಂದ ಒಬ್ಬ ಕೂಡ ವ್ಯಾಕರಣನ ಗಲ್ಲಿಗೇರಿಸಬೇಕಂತ ಇಷ್ಟು ದೊಡ್ಡ ಹೋರಾಟ ಮಾಡಿದ್ರೆ ನಾವು ಎಲ್ಲ ಶೈಕ್ಷಣಿಕವಾಗಿ ಎಲ್ಲ ಕಾಲೇಜಿನವರು ಎಲ್ಲ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡ್ತಿರೋದು. ಒಂದು ಬಡ ವಿದ್ಯಾರ್ಥಿ ಕೂಸಿನ ಮೇಲೆ ಒಂದು ಅತ್ಯಾಚಾರ ಆಗಿರೋದ್ರಿಂದ ಅವ್ರ ವಿರುದ್ಧ ಎಲ್ಲರೂ ಹೋರಾಟ ಮಾಡ್ತಿದ್ದೀವಿ. ಯಾಕೆ ಅವ್ರ ವಿರುದ್ಧನೇ ಹೋರಾಟ ಮಾಡ್ಬೇಕಪ್ಪ ಅಂತ ಬರೀ ಒಂದು ಕೂಸಿನ ಮೇಲಲ್ಲ, ಇಡೀ ಒಂದು ಹೆಣ್ಣು ಮಕ್ಕಳ ಮೇಲೆ ಇಡೀ ದೇಶದಲ್ಲಿ, ಒಂದು ಭಾರತದಲ್ಲಿ, ಬರೀ ಇಲ್ಲಿ ಮಾನ್ವಿ ತಾಲೂಕಿನಾಗ ಒಂದಲ್ಲ, ಇಡೀ ದೇಶದಲ್ಲಿ ಪ್ರತಿಯೊಂದು ಏನೋ ಒಂದು ಕಾಲೋನಿನಲ್ಲಿ ನಡೆದಂತ ಘಟನೆ. ಪ್ರತಿದಿನ ನಾವೇ ಇದೇ ರೀತಿ ಹೋರಾಟ ಮಾಡ್ತಾ ಇದ್ರೇನೆ ಪ್ರತಿದಿನ ಹೋರಾಟ ಮಾಡಲೇಬೇಕಾಗಿರುತ್ತೆ. ಇದ್ರ ವಿರುದ್ಧ ನಮ್ಮ ದೇಶದಲ್ಲಿ ಒಂದು ಕಟ್ಟುನಿಟ್ಟಾದ ಏನು ನ್ಯಾಯಾಂಗ ಬಂದಾಗ, ಒಂದು ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ಮೂಲಕ ಒಂದು ಕಠಿಣ ಕಾನೂನು ಹೊರ ಬಂದಾಗ, ಜಾರಿ ಬಂದಾಗ ಮಾತ್ರ ಈ ಅಂತ ಅಹಿತಕರ ಘಟನೆಗಳನ್ನ ತಡಿಬಹುದು. ಇದೇ ವಿರುದ್ಧ ಗಾಂಧೀಜಿಯವರು ಒಂದು ಮಾತಾಡ್ತಾರ, ಯಾವಾಗ ಒಬ್ಬ ಹೆಣ್ಮಕ್ಳು ರಾತ್ರಿ 12 ಗಂಟೆಯಲ್ಲಿ ಒಂದ್ ಹೆಣ್ಮಕ್ಳು ಏನು ಒಂದು ಮೈ ಮೇಲೆ ಆಭರಣ ಹಾಕಿಕೊಂಡು ಯಾವಾಗ ತಿರುಗಾಡ್ತಾಳ ಅವಾಗ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾರ ಅಂತ ಹೇಳ್ತಾರ. ಅವಾಗ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಂದ್ರೆ ನಮ್ಮ ದೇಶದ ಮಕ್ಕಳು ಯಾಕೆ 12 ಗಂಟೆಗೆ ಓಡಾಡೋಡ್ರಿ ಅಂದ್ರೆ ಇಂಥ ವ್ಯಾಕರಣಗಳಿದ್ದಾಗ ಅಣ್ಣರೇ ಬ್ರದರ್ಸ್ ಯಾರೇ ಆಗಿರ್ಲಿ ಫಸ್ಟ್ ತಿಳ್ಕೊರಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿನ ಅಕ್ಕನ್ನ ಇದೇ ರೀತಿ ಮಾಡಿದಾಗ ನಿಮ್ಗೆ ಎಷ್ಟು ನೋವಾಗುತ್ತೋ ಅದೇ ರೀತಿ ಇಲ್ಲಿ ನೆರೆದಂತ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಅಕ್ಕ ತಂಗಿ ಅಂತಾನೆ ನೆರೆದಿರ್ತಾರ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಕ್ಕ ತಂಗಿ ಅಂತಾನೆ ತಿಳ್ಕೊಂಡು ಪ್ರತಿಯೊಬ್ಬರನ್ನ ಗೌರವಿಸ್ರಿ. ಹಂಗೆ ನಮ್ಮ ದೇಶದ ಕಾನೂನು ಯಾವಾಗ ಕಟ್ಟುನಿಟ್ಟಾಗಿ ಬರುತ್ತೋ ಅವಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ನಮ್ಮ ಹೆಣ್ಮಕ್ಳು ಸಮಾನತೆ ಹೊಂದಕ್ಕೆ ಸಾಧ್ಯ, ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ. ಪ್ಲೀಸ್ ಹಿಂಗೆ ಬಂದರಲ್ಲ ಇಂಥ ವ್ಯಾಕರಣಗಳನ್ನ ಏನ್ ಮಾಡ್ರಂದ್ರೆ, ಏನು ನೀವು ಗಲ್ಲು ಶಿಕ್ಷೆ ಮಾಡ್ಬೇಡ್ರಿ, ಏನ್ ಮಾಡ್ಬೇಡ್ರಿ. ಪ್ರತಿಯೊಂದು ಊರಾಗ ಈಗ ಹೋರಾಟ ಮಾಡ್ರಿ, ಒಂದು ಗ್ರೂಪ್ ಕೊಟ್ರಿ, ಅವ್ರಿಗೆ ಕೊಟ್ರಿ, ಅವ್ರು ಏನನ್ನ ಮಾಡ್ಲಿ, ಏನು ಎನ್ಕೌಂಟರ್ ಮಾಡೋದೇ ಬೇಡ. ನಮ್ಮಂತವ್ರ ಕೈಯಾಗ ಒಂದು ಸಕ ಕೊಟ್ಟು ನೋಡ್ರಿ, ಒಬ್ಬರಿಗೆ ಒಂದು ಸಕ ಕಲ್ಲಿನಿಂದನೋ ಏನೋ ಪ್ರತಿಯೊಬ್ರು ಎಚ್ಚರಿಕೆ ಅಂತಾರ. ಇಂಥ ಹಿರಿತ ಘಟನೆ ನಡೆಯಲ್ಲ ಅಂತ
ಅಂತ ಹೇಳಿ ನನ್ನ ಮಾತನ್ನು ಸಂದರ್ಭದಲ್ಲಿ ಲಕ್ಷ್ಮಣ್ ಜಾನಿಕಲ್, ಅಂಬಣ್ಣ ನಾಯ್ಕ್, ಜಾವೇದ್ ಖಾನ್, ಯಲ್ಲಪ್ಪ ಉಟಕ್ನೂರ್, ಮಲ್ಲೇಶ್ ಮಾಸ್ನೂರ್, ಬಂಡೆ ಬಿಡು, ಹೊಳಪ್ಪ ಉಟಕ್ನೂರ್, ರುಡಪ್ಪ ನಾಯ್ಕ್, ಬಸವರಾಜ್ ಬಾಗುವಾಡ್, ಹನುಮಂತ ಸಿಕ್ಕಲ್, ಮೌನೇಶ್, ರಮೇಶ್ ನಾಯ್ಕ್, ಪಂಪಾಪತಿ, ವೆಂಕಟೇಶ್ ಸೇರಿದಂತೆ ಇನ್ನು ಅನೇಕ ಹೋರಾಟಗಾರರು ಮತ್ತು ವಿದ್ಯಾರ್ಥಿಗಳು